ನಮಸ್ಕಾರಂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಹಾಗೆ ನಿಮಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಹಾಗೆ ನಿಮಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಆ ಒಂದು ನಂಬರ್ ನಿಮಗೆ ಇಲ್ಲೊಂದು ಡಿಸ್ಕ್ರಿಪ್ಷನಲ್ಲಿ ಸಿಗ್ತಾ ಇರುತ್ತೆ. ಸೊ ದಟ್ ನೀವು ಅದನ್ನು ತೊಗೊಂಡು ನನಗೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ಯಾವ ಟೈಮಲ್ಲಿ ರೀಡಿಂಗ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಓಕೆ, ನೋಡೋಣ ನಿಮ್ಮ ಪರ್ಸನ್ ಎನರ್ಜೀಸ್ ಏನು ಅಂತ ಅಂದ್ಬಿಟ್ಟು. ಓಕೆ, ಫಸ್ಟೇ 4 ಆಫ್ ವಾಂಡ್ಸ್ ಬರ್ತಿದೆ ಆ್ಯಂಡ್ ದ ಎಂಪರರ್. 4 ಆಫ್ ವಾಂಡ್ಸ್ ಅಂತ ಅಂದರೆ ನಿಮ್ಮ ರಿಲೇಷನ್ಶಿಪ್ ಬಂದು ಒಂಥರ ಸ್ಟೇಬಲ್ ಆಗಿದೆ. ಅಂದರೆ ಒಬ್ರನ್ನ ಒಬ್ಬರು ಇಷ್ಟಪಡ್ತಿದ್ದೀರಾ, ಒಬ್ಬರ ಮೇಲೆ ಒಬ್ಬರಿಗೆ ಆಸೆ ಅನ್ನೋವಂಥದ್ದು ಇದೆ, ಮತ್ತು ಒಬ್ಬರು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅಂದರೆ ನೀವು ಈ ಪರ್ಸನ್ನ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದೀರಾ ಆ್ಯಂಡ್ ಆ ಪರ್ಸನ್ ಕೂಡ ಅಷ್ಟೇ ನೀವು ಒಂದು ಫ್ಯಾಮಿಲಿ ಮೆಂಬರ್ ಥರ ಅವರು ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ದ ಎಂಪರರ್ ಕಾರ್ಡ್ ಬಂದಿದೆ ಅಂತ ಅಂದರೆ ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಆರ್ಥೋಡಾಕ್ಸ್ ಆಗಿ ಥಿಂಕ್ ಮಾಡ್ತಾರೆ. ಅಂದರೆ ಈಗಿನ ಜನ್ರೇಷನ್ ಥರ ಒಂದು ಫ್ರೀಡಮ್ ಕೊಡೋ ಅಂಥದ್ದು ಅಥವಾ ನಿಮ್ಮನ್ನು ಫ್ರೀಡಮ್ ಆಗಿ ಬಿಡೋ ಅಂಥದ್ದು ಈ ಥರ ಇರಲ್ಲ. ಅವರಿಗೆ ಅವರು ಫ್ರೀಡಮ್ ತೊಗೊಳ್ತಾರೆ ಅಥವಾ ಅವರು ಅವರ ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು. ಆದರೆ ನೀವು ಮಾತ್ರ ತುಂಬ ಡಿಸಿಪ್ಲಿನ್ ಆಗಿ ಅಥವಾ ಒಂದು ಸ್ಟ್ರಕ್ಚರಲ್ ವೇಯಲ್ಲಿ ಈ ಪರ್ಸನ್ ಹತ್ರ ನೀವಿರಬೇಕು. ನೀವು ಯಾವುದೇ ಒಂದು ತಪ್ಪನ್ನ ನೀವು ಇವರ ಜೀವನದಲ್ಲಿ ಮಾಡೋ ಹಾಗಿಲ್ಲ. ಬಟ್ ಅವ್ರು ಮಾತ್ರ ಏನು ಬೇಕಾದರೂ ತಪ್ಪು ಮಾಡ್ಬೋದು. ಅವ್ರ ಲೈಫಲ್ಲಿ ಅವರು ಏನು ಮಾಡಿದ್ರು ರೈಟ್, ನೀವೇನು ಮಾಡಿದ್ರು ರಾಂಗ್ ಅನ್ನೋ ಒಂದು ಮೈಂಡ್ಸೆಟ್ ಇರುವಂತಹ ಪರ್ಸನ್ ಇವರು. ಆ್ಯಂಡ್ ಯಾರಾದರೂ ನಿಮ್ಮ ಪರ್ಸನ್ ಮೇಷರಾಶಿಯವರಾಗಿದ್ದರೆ ಈ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಮೈಂಡ್ಸೆಟ್ನ ಹೇಳ್ತಾ ಇದೆ. ಬಿಕಾಸ್ ಇದು 2 ಕಾರ್ಡ್ ಬಂದು ಮೇಷರಾಶಿಗೆ ಸೇರುತ್ತೆ. ಸೊ ನಿಮ್ಮ ಪರ್ಸನ್ ಒಂದು ಸ್ವಲ್ಪ ಆ್ಯಟಿಟ್ಯೂಡ್, ಈಗೋಯಿಸ್ಟಿಕ್ ಇರುವಂತಹ ವ್ಯಕ್ತಿ ಆಗಿರ್ತಾರೆ. ಅವರು ಅವರ ಲೈಫಲ್ಲಿ ಏನೇ ಒಂದು ಮಾಡಿದ್ರೂ ಅದು ರೈಟ್ ಅಂತ ಅಂದ್ಕೊಂಡು ಈ ಪರ್ಸನ್ ಇರ್ತಾರೆ. ಆ್ಯಂಡ್ ಅವರು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಅವರು ಎಲ್ಲದನ್ನೂ ಕೂಡ ಹ್ಯಾಂಡಲ್ ಮಾಡುವಂಥ ಶಕ್ತಿ ಇದೆ. ಅವ್ರು ಯಾವುದಕ್ಕೂ ಕೂಡ ಹೆದರ್ಕೊಳ್ಳಲ್ಲ. ಈ ಒಂದು ಸೊಸೈಟಿಗೋಸ್ಕರನೋ ಅಥವಾ ಈ ಒಂದು ಸಮಾಜ ಮಾಡಿರೋ ಒಂದು ರೂಲ್ಸ್ ರೆಗ್ಯುಲೇಷನ್ಗೋಸ್ಕರನೋ ಅದಕ್ಕೆ ಈ ಪರ್ಸನ್ ಹೆದರ್ಕೊಳ್ಳಲ್ಲ. ಸೊ ಈ ಪರ್ಸನ್ ಲೈಫಲ್ಲಿ ಇವರು ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಬ್ರೇಕ್ ಮಾಡಿ ಬೇಕಾದರೂ ಕೂಡ ನಿಮ್ಮ ಹತ್ರ ಈ ಪರ್ಸನ್ ಬರೋ ಅಷ್ಟು ಧೈರ್ಯ ಮತ್ತು ಶಕ್ತಿ ಈ ಪರ್ಸನ್ಗೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಓಕೆ, ಸೊ ಈ ಪರ್ಸನ್ ಹತ್ರ ನಿಮ್ಮನ್ನು ಒಂದು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ಬೋದು. ಆ್ಯಂಡ್ ಓಕೆ, ದ ಲವರ್ಸ್ ಕಾರ್ಡ್ ಬರ್ತಿದೆ. ಲವರ್ಸ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅನ್ನುವಂಥದ್ದು ಜೆನ್ಯೂನ್ ಆಗಿದೆ. ಮತ್ತು ನಿಮ್ಮಿಬ್ರದ್ದು ಒಂಥರ ರಿಲೇಷನ್ಶಿಪ್ ಬಂದು ಸ್ಪಿರಿಚುವಲ್ ರಿಲೇಷನ್ಶಿಪ್, ಸೋಲ್ಮೇಟ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಬಿಕಾಸ್ ದ ಲವರ್ಸ್ ಮತ್ತು 4 ಆಫ್ ವಾಂಡ್ಸ್ ಎರಡೂ ಜೊತೆಯಾಗೇ ಬಂದಿದೆ. ಓಕೆನಾ? ಸೊ ಈ ಪರ್ಸನ್ನು ನಿಮ್ಮ ಒಂದು ಜೀವನದಲ್ಲಿ ತುಂಬ ಈಸಿಯಾಗಂತೂ ಬಂದಿಲ್ಲ. ಓಕೆ, ಅವರು ಅವರ ಲೈಫಲ್ಲಿ ತುಂಬ ಕಷ್ಟನ ನೋಡಿದ್ದಾರೆ. ನೀವು ನಿಮ್ಮ ಲೈಫಲ್ಲಿ ನೀವು ಕಷ್ಟನ ನೋಡಿದ್ದೀರಾ. ನಿಮ್ಮ ಪರ್ಸನಲ್ ಲೈಫ್ ಕೂಡ ಚೆನ್ನಾಗಿಲ್ಲ, ಅವರ ಪರ್ಸನಲ್ ಲೈಫು ಚೆನ್ನಾಗಿಲ್ಲ. ಆದರೆ ನೀವಿಬ್ಬರು ಸೇರಬೇಕು ಅಂತಲೇ ಈ ಒಂದು ಲೈಫಲ್ಲಿ ಬಂದು ಮೀಟ್ ಆಗಿದ್ದೀರಾ. ಆದರೆ ಇಲ್ಲಿ ಕಮಿಟ್ಮೆಂಟ್ ಅನ್ನೋದು ಮದುವೆ ಆಗೋ ಒಂದು ಕಮಿಟ್ಮೆಂಟ್ಗಿಂತ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಇರಬೇಕು, ನಿಮಗೆ ಸಪೋರ್ಟಿವ್ ಆಗಿರಬೇಕು, ನಿಮ್ಮ ಕಷ್ಟ ಸುಖಕ್ಕೆ ಜೊತೆಯಾಗಿರಬೇಕು ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಿರ್ತಾರೆ. ಮೀನ್ವೈಲ್ ನೀವು ಕೂಡ ಅದೇ ಫೀಲಿಂಗ್ನ ಆ ಪರ್ಸನ್ಗೆ ಕೊಡ್ತಿದ್ದೀರಾ. ಓಕೆ, ಸೊ ಇದೊಂಥರ ಸೋಲ್ಮೇಟ್ ಕಾರ್ಡ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ 4 ಆಫ್ ವಾಂಡ್ಸ್, ದ ಲವರ್ಸ್ ಎರಡೂ ಬಂದಿರೋದ್ರಿಂದ ಇದೊಂಥರ ಸೋಲ್ಮೇಟ್ ಕಾರ್ಡ್. ಮತ್ತು ದ ಎಂಪರರ್ ಅಂತ ಅಂದರೆ ಒಬ್ಬ ರಾಜ ಅಂತ ಹೇಳ್ತೀವಿ. ಸೊ ಈ ಪರ್ಸನ್ ನಿಮಗಿಂತ ಒಂದು ಸ್ವಲ್ಪ ಏಜಲ್ಲಿ ದೊಡ್ಡವ್ರು ಇರ್ಬೋದು. ನೀವು ಯಾರ ಬಗ್ಗೆ ನೋಡ್ತಿದ್ದೀರಾ, ಕೇಳ್ತಿದ್ದೀರಾ, ಅವರು ನಿಮಗಿಂತ ಏಜಲ್ಲಿ ದೊಡ್ಡವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಈ ಮಿಥುನ ರಾಶಿಯವ್ರು ಕೂಡ ಆಗಿರ್ತಾರೆ. ಸೊ ನಿಮ್ಮ ಪರ್ಸನ್ ಏನಾದರೂ ಮಿಥುನ ರಾಶಿ ಆಗಿದ್ದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಕೇರ್ ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಒಂದು ಇಂಟ್ರೆಸ್ಟ್ ಅನ್ನೋವಂಥದ್ದು ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇರೋವಂಥದ್ದು. ಮತ್ತು ಇದು ಫುಲ್ ಕಾರ್ಡ್ ಅಂತ ಅಂದರೆ ಅವರು ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಅವರನ್ನು ಒಬ್ಬ ಪರ್ಸನ್ ಹ್ಯಾಂಡಲ್ ಮಾಡ್ತಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ. ಬೇಡ, ಮೀಟ್ ಮಾಡಬೇಡ, ಹೋಗಬೇಡ, ಈ ಪರ್ಸನ್ ರೈಟ್ ಪರ್ಸನ್ ಅಲ್ಲ. ಅದು ಅವರ ಮೈಂಡು ಕೂಡ ಆಗಿರ್ಬೋದು. ಅಥವಾ ಈ ಪರ್ಸನ್ನು ಯಾವುದೋ ಒಬ್ಬ ವೆಲ್ ವಿಷರ್ ಅಥವಾ ಅವರ ಒಂದು ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರಿಗೆ ಭಯ ಪಟ್ಕೊಂಡು ಈ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡ್ತಿಲ್ಲ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಅವರ ಸಂದರ್ಭ ನಿಮ್ಮ ಹತ್ರ ಬರದೇ ಇರೋಂಗೆ ಮಾಡ್ತಾ ಇದೆ. ಅದು ಕೂಡ ಒಬ್ಬ ವ್ಯಕ್ತಿಯಿಂದ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಅವ್ರು ಆದರೂ ಕೂಡ ದೇವ್ರ ಮೇಲೆ
ಭಾರ ಹಾಕ್ಬಿಟ್ಟು ನಿಮ್ಮ ಜೊತೆ ಅವರು ಬರಬೇಕು, ನಿಮ್ಮ ಜೊತೆ ಒಂದು ಲೈಫ್ನ ಲೀಡ್ ಮಾಡಬೇಕು, ನಿಮ್ಗೆ ಒಂದು ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಾ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಒಂದು ದೇವ್ರ ಮೇಲೆ ಭಾರ ಹಾಕಿ ಅವರು ನಿಮ್ಮ ಲೈಫ್ಗೆ ಬಂದು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ತೊಗೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಈ ಪರ್ಸನ್ ಏನಾದರೂ ಕುಂಭರಾಶಿ ಅಥವಾ ಮೀನರಾಶಿ ಆಗಿದ್ದರೆ ನಿಮಗೂ ಕೂಡ ಈ ಒಂದು ರೀಡಿಂಗ್ ತುಂಬ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಆ ಪರ್ಸನ್ ತುಂಬ ಎಮೋಷನಲಿ ಡಿಸ್ಟರ್ಬ್ ಆಗಿದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ, ಅವ್ರಿಗೆ ರಾತ್ರಿ ಟೈಮಲ್ಲಿ ನಿದ್ದೆ ಬರ್ತಿಲ್ಲ, ನಿದ್ದೆ ಬಂದರೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಯಾವುದೋ ಬೇರೆ ವ್ಯಕ್ತಿ ಈ ಒಂದು ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತೊಗೊಳ್ತಾ ಇದ್ದಾರೆ. ನಿಮ್ಮ ಪರ್ಸನ್ನ ನಿಮ್ಮ ಹತ್ರ ಕಳ್ಸೋದಕ್ಕೆ ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ನೀವಿಲ್ಲಿ ನೋಡ್ತಿದ್ರೆ ಇದಿಷ್ಟು ಕೂಡ ಮೇಜರ್ ಕಾರ್ಡ್ಸ್. ಅಂದರೆ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ತುಂಬ ಮೇಜರ್ ಆಗಿ ನಿಮ್ಮ ಲೈಫಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ನಿಮ್ಮ ವ್ಯಕ್ತಿ ಒಂಥರ ರಾತ್ರಿ ಬೆಳಗ್ಗೆ ಎಲ್ಲ ಕಡೆನೂ ಕೂಡ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಅವರು ಎಷ್ಟು ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದರೆ ಆ ಪರ್ಸನ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಎಷ್ಟೇ ಡಿಸ್ಟರ್ಬ್ ಆಗಿದ್ರೂ ಕೂಡ ಆ ಪರ್ಸನ್ಗೆ ನಿಮ್ಮ ಹತ್ರ ಬರಬೇಕು ಅನ್ನೋ ಅಂಥದ್ದಿದೆ, ಕಮಿಟ್ಮೆಂಟ್ ಕೊಡಬೇಕು ಅಂತ ಇದೆ. ಆದರೆ ಯಾವುದೋ ಬೇರೆ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ಈ ಪರ್ಸನ್ ಬರ್ತಾ ಇಲ್ಲ. ಆ್ಯಂಡ್ ಅವ್ರಿಗೆ ಗೊತ್ತು ನೀವು ಅವ್ರನ್ನ ತುಂಬ ಲಾಯಲ್ ಆಗಿ ಇಷ್ಟಪಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡ್ಬೋದು ದ ಎಂಪರರ್ ಮತ್ತು ದ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂದರೆ ಈ ಒಂದು ಪರ್ಸನ್ ಲೈಫಲ್ಲಿ ನಿಮ್ಮಷ್ಟೇ ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ನಿಮ್ಮಷ್ಟೇ ಒಂದು ತೂಕನ ತೊಗೊಳ್ಳುವಂತಹ ವ್ಯಕ್ತಿ ಅವರ ಲೈಫಲ್ಲಿ ಯಾರೋ ಇದ್ದಾರೆ. ನೀವು ಒಬ್ಬರೇ ಅಲ್ಲ ಈ ಪರ್ಸನಲ್ಲಿ ಇರೋದು, ಈ ಪರ್ಸನ್ನೇ ಇನ್ನೊಬ್ಬರು ಯಾರೋ ಅವರ ಲೈಫಲ್ಲಿ ಇದ್ದಾರೆ. ಅವ್ರನ್ನ ಕಂಪ್ಲೀಟಾಗಿ ಗಿವ್ ಅಪ್ ಮಾಡಿ ನಿಮ್ಮ ಹತ್ರ ಈ ಪರ್ಸನ್ನು ಬರೋ ಅಂಥದ್ದು ತುಂಬಾ ಕಷ್ಟ ಇದೆ. ಅವರು ನಿಮ್ಮಿಬ್ಬರು ವ್ಯಕ್ತಿಗಳ ಮಧ್ಯ ಈ ಪರ್ಸನ್ ಡಿಸಿಷನ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಸೊ ಈ ಪರ್ಸನ್ಗೆ ಯಾರೋ ಹೋಲ್ಡ್ ಮಾಡ್ತಿದ್ದಾರೆ ಅಂತ ನಾನು ಹೇಳಿದೆ ಅಲ್ಲ, ಈ ಪರ್ಸನ್ನ ನಿಮ್ಮ ಹತ್ರ ಯಾರೋ ಬಿಡ್ತಾ ಇಲ್ಲ ಬರೋದಕ್ಕೆ, ಅವರೇ ಈ ಪರ್ಸನ್ನ ಇಟ್ಕೊಂಡಿದ್ದಾರೆ ಅಂತ ಅಂದರೆ ನಿಮಗೆ ಎಷ್ಟು ತೂಕ ಇದೆ ಅವರ ಜೀವನದಲ್ಲಿ, ನಿಮ್ಮನ್ನು ಅವ್ರು ಎಷ್ಟು ವ್ಯಾಲ್ಯೂ ಮಾಡ್ತಾರೆ, ಅಷ್ಟೇ ವ್ಯಾಲ್ಯೂ ಅಷ್ಟೇ ತೂಕ ಅವರ ಜೀವನದಲ್ಲಿ ಆಲ್ರೆಡಿ ಒಬ್ಬ ವ್ಯಕ್ತಿ ಇರೋದ್ರಿಂದ ಅವರು ಆ ಪರ್ಸನ್ನ ಕಂಪ್ಲೀಟಾಗಿ ಗಿವ್ ಅಪ್ ಮಾಡ್ದೇನೆ ಅಥವಾ ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಕಂಪ್ಲೀಟಾಗಿ ಗಿವ್ ಅಪ್ ಮಾಡ್ದೇನೆ ಅವರು ನಿಮ್ಮನ್ನೂ ಹ್ಯಾಂಡಲ್ ಮಾಡಬೇಕು, ಅವರನ್ನೂ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಾ ಇರೋದು. ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ಎಷ್ಟೇ ಯೋಚನೆ ಮಾಡಿದ್ರು ಕೆಲವೊಂದ್ಸರಿ ಅಂದ್ಕೊಳ್ತಾರೆ, ಹೋಗಿ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ಬಿಡ್ಬೇಕು, ಅವರ ಕ್ಲೋಸ್ಡ್ ಸರ್ಕಲ್ಗೆ ಹೇಳ್ಬಿಡ್ಬೇಕು, ಅವ್ರಿಗೆ ನಿಮ್ಮ ಮೇಲೆ ಇರುವಂಥ ಫೀಲಿಂಗ್ಸ್ನ ಎಲ್ಲರ ಹತ್ರ ಹೇಳ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ 3 ಆಫ್ ವಾಂಡ್ಸ್ ಬಂದಿದೆ ಅಂದರೆ ಅವರು ಪ್ರಿಪೇರ್ ಆಗ್ತಿದ್ದಾರೆ, ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ, ಈ ಒಂದು ರಿಲೇಷನ್ಶಿಪ್ನ ಹೇಗೆ ಪ್ರೋಗ್ರೆಸ್ ಮಾಡಬೇಕು, ಇದನ್ನು ಹೇಗೆ ಎತ್ಕೊಂಡು ಹೋಗಬೇಕು, ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾನು ಏನು ಐಡಿಯಾ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇದೊಂಥರ ವೆಯ್ಟಿಂಗ್ ಎನರ್ಜಿ. ಆ್ಯಂಡ್ ನೀವು ಕೂಡ ಈ ಪರ್ಸನ್ ಬರ್ತಾರೆ, ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬಾ ಮುಖ್ಯವಾದಂಥ ವ್ಯಕ್ತಿ ಆಗಿರ್ತಾರೆ. ಬಿಕಾಸ್ ಈ ಪರ್ಸನ್ ನಿಮ್ಮನ್ನು ಹಾಗೇ ಅಂದ್ಕೊಳ್ತಾ ಇದ್ದಾರೆ. ಬಿಕಾಸ್ ಆ ಪರ್ಸನ್ಗೆ ನಿಮ್ಮನ್ನು ಗಿವ್ ಅಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇಲ್ಲ. ಬಿಕಾಸ್ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದನ್ನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಈ ಪರ್ಸನ್. ಆ್ಯಂಡ್ ಐರೋಫ್ಯಾಂಟ್ ಅಂತ ಅಂದರೆ ಈ ಪರ್ಸನ್ನು ನಿಮಗೆ ಒಂದು ಕಮಿಟ್ಮೆಂಟ್ ಕೊಡಬೇಕು, ನಿಮ್ಮ ಹತ್ರ ಇರಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಾರೆ. ಮೇ ಬಿ ನೀವಿಬ್ಬರು ಇಂಟರ್ ಕ್ಯಾಸ್ಟ್ ಆಗಿರ್ಬೋದು, ಏಜ್ ವೈಸ್ ನೀವಿಬ್ಬರು ಡಿಫ್ರೆನ್ಸಸ್ ಇರಬಹುದು, ಒಬ್ಬರು ದೊಡ್ಡವರು ಒಬ್ಬರು ಚಿಕ್ಕವರು ಅಂತ ಅಂದ್ಬಿಟ್ಟು, ಅಥವಾ ಒಬ್ರಿಗೆ ಆಲ್ರೆಡಿ ಒಂದು ಫ್ಯಾಮಿಲಿ ಇದೆ, ಇನ್ನೊಬ್ರಿಗೆ ಫ್ಯಾಮಿಲಿ ಇಲ್ಲ. ಸೊ ನೀವು ಜೊತೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆ ಕಮಿಟ್ಮೆಂಟ್ ಬೇಕು ಅಂತ ಅಂದ್ಕೊಂಡಿದ್ದೀರಾ. ಆ್ಯಂಡ್ ನೀವು ಅದನ್ನು ಕಮ್ಯುನಿಕೇಟ್ ಆಲ್ರೆಡಿ ಮಾಡಿದ್ದೀರಾ. ನಿಮ್ಮ ಲೈಫಲ್ಲಿ ನಿಮಗೆ ಈ ಪರ್ಸನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋವಂಥದ್ದನ್ನು ನೀವು ಆಲ್ರೆಡಿ ಕಮ್ಯುನಿಕೇಟ್ ಮಾಡಿದ್ದೀರಾ. ಈ ಪರ್ಸನ್ಗೆ ನಿಮ್ಮ ಒಂದು ಫೀಲಿಂಗ್ಸ್ನ ಈ ಪರ್ಸನ್ ಹತ್ರ ನೀವು ಆಲ್ರೆಡಿ ಎಕ್ಸ್ಪ್ರೆಸ್ ಮಾಡಿಬಿಟ್ಟಿದ್ದೀರಾ, ನೀವು ಅವರು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು. ಆ ಪರ್ಸನ್ಗೂ ಗೊತ್ತು ನೀವು ಅವ್ರನ್ನ ಎಷ್ಟು ವ್ಯಾಲ್ಯೂ ಮಾಡ್ತೀರಾ, ನೀವು ಯಾವ ಥರ ಪರ್ಸನ್ನ ನೋಡ್ತಿದ್ದೀರಾ ಅನ್ನೋ ಅಂಥದ್ದು ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬಟ್ ಅವರು ಡಿಸಿಷನ್ ಮಾಡೋದ್ರಲ್ಲಿ ಸೋಲ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು.
ಸೊ ಈ ಪರ್ಸನ್ಗೆ ಗೊತ್ತು ನೀವು ಅವ್ರನ್ನ ಎಷ್ಟು ಕೇರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಅದೇ ಆ ಪರ್ಸನ್ಗೆ ಡಿಪ್ರೆಷನ್ಗೆ ತಳ್ತಾ ಇರೋದು. ಅದೇ ಆ ಪರ್ಸನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅವರು ಸ್ಟ್ರೆಸ್ಸಲ್ಲಿದ್ದಾರೆ, ಅವ್ರಿಗೆ ಯಾವುದನ್ನು ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ಲ. ನಾನೆಲ್ಲೋ ನಿಮಗೆ ಬೆನ್ನು ಚೂರಿ ಹಾಕ್ಬಿಟ್ನೇನೋ, ಅಥವಾ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದ್ನೇನೋ, ನಿಮಗೆ ಹಾರ್ಟ್ ಬ್ರೇಕ್ ಮಾಡಿದ್ನೇನೋ, ಡಿಸಪಾಯಿಂಟ್ಮೆಂಟ್ ಕಳಿಸ್ಬಿಟ್ನೇನೋ, ನಿಮಗೆ ನಾನೊಂದು ಕ್ಲಾರಿಟಿ ಕೊಟ್ಟಿಲ್ಲ, ಯಾವುದನ್ನು ಕಮ್ಯುನಿಕೇಟ್ ಮಾಡಿಲ್ಲ. ಅದು ಈ ಪರ್ಸನ್ಗೆ ಒಂಥರ ಡೇ ಬೈ ಡೇ ಟೆನ್ಷನ್ ಅನ್ನುವಂಥದ್ದು, ಅದು ಅವ್ರಿಗೆ ನಿದ್ರೆಗೆ ತಳ್ತಾ ಇಲ್ಲ. ಅವ್ರಿಗೆ ಒಂದು ಗಿಲ್ಟ್ ಫೀಲ್ ಆಗ್ತಾ ಇದೆ, ಒಂದು ರಿಗ್ರೆಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಲೈಫಲ್ಲಿ ಈ ಪರ್ಸನ್ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು 4 ಆಫ್ ಸ್ವಾರ್ಡಲ್ಲಿ ಇಲ್ಲೊಂದು ಫ್ಯಾಮಿಲಿ ಇದೆ. ಸೊ ಈ ಫ್ಯಾಮಿಲಿ ಅಂತ ಅಂದರೆ ಈ ಪರ್ಸನ್ ಈ ಒಂದು ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ. ಈ ಫ್ಯಾಮಿಲಿಗೋಸ್ಕರ ನಿಮ್ಮ ಹತ್ರ ಈ ಪರ್ಸನ್ ರೆಡಿ ಆಗಿಲ್ಲ ಬರೋದಕ್ಕೆ. ಅವರು ಇನ್ನೂ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ, ಕಾಣ್ತಿದ್ದಾರೆ, ಟೆನ್ಷನಲ್ಲಿದ್ದಾರೆ, ಸ್ಟ್ರೆಸ್ಸಲ್ಲಿದ್ದಾರೆ, ಎಲ್ಲನೂ ಹೇಳ್ಬೋದು. ಆದರೆ ಅವರ ಫ್ಯಾಮಿಲಿಗೋಸ್ಕರನೂ ಕೂಡ ನಿಮ್ಮನ್ನು ಪಾಸ್ಟಲ್ಲಿ ಗಿವ್ ಅಪ್ ಮಾಡಿದ್ರು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅವರ ಫ್ಯಾಮಿಲಿಗೆ ಅವ್ರು ಕೊಟ್ಟಿರೋವಂಥ ಕಮಿಟ್ಮೆಂಟ್ ನಿಮ್ಮಿಂದ ಆ ಪರ್ಸನ್ನ ದೂರ ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಪೇಜ್ ಆಫ್ ಕಪ್ಸ್ ಅಂತ ಅಂದರೆ ನೀವು ವೆಯ್ಟ್ ಮಾಡ್ತಿದ್ರೆ ಈ ಪರ್ಸನಿಂದ ಏನಾದರೂ ಒಂದು ಮೆಸೇಜ್ ಬರುತ್ತೆ, ಕಾಲ್ ಬರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಆ ಪರ್ಸನ್ ಕೂಡ ಅಷ್ಟೇ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಹ್ಯಾಂಡ್ಮ್ಯಾನ್ ಅಂತ ಅಂದರೆ ಈ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡುವಂಥದ್ದು. ಅವ್ರು ಏನು ಯೋಚನೆ ಮಾಡ್ತಿರ್ತಾರೆ ಆ ಯೋಚನೆನ ಅವರು ಡಿಫ್ರೆಂಟಾಗಿ ಯೋಚನೆ ಮಾಡುವಂಥದ್ದು. ಅಂದರೆ ಈ ಪರ್ಸನ್ ನಿಮ್ಮದೇ ಆದಂಥ ಆಲೋಚನೆಯಲ್ಲಿ ಸ್ಟಕ್ ಆಗಿರೋದ್ರಿಂದ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡ್ಬೋದು, ನಿಮ್ಮ ಹತ್ರ ಹೇಗೆ ಮಾತಾಡ್ಬೋದು, ನಿಮ್ಮ ಹತ್ರ ಹೇಗಿರ್ಬೋದು. ಯಾಕೆಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಮಾಡ್ತಿರೋದ್ರಿಂದ ಅವರು ನಿಮ್ಮನ್ನ ಕಂಪ್ಲೀಟಾಗಿ ಸ್ಯಾಕ್ರಿಫೈಸ್ ಮಾಡ್ತಿಲ್ಲ, ಅಥವಾ ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಳ್ಳೋದಕ್ಕೂ ರೆಡಿ ಆಗಿಲ್ಲ. ಆದರೆ ನಿಮ್ಮ ಹತ್ರ ಹೇಗೆ ಅಪ್ರೋಚ್ ಮಾಡಬೇಕು, ನಿಮ್ಮ ಹತ್ರ ಹೇಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಪೇಜ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ಬಂದು ನಿಮ್ಮ ಹತ್ರ ಯಾವಾಗ ಮಾತಾಡಬೇಕು ಅಂತ ಇದ್ದೀನೋ, ನಿಮ್ಗೆ ಯಾವಾಗ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನೋ, ನಿಮ್ಗೆ ಯಾವಾಗ ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ಯೋಚನೆ ಮಾಡ್ತಿರೋ ಅಂಥದ್ದು ಈ ಪರ್ಸನ್. ಸೊ ಇವರಿಗೆ ನಿಮ್ಮ ಮೇಲೆ ಇನ್ನೂ ಒಂದು ಫೀಲಿಂಗ್ ಅನ್ನೋವಂಥದ್ದಿದೆ. ನಿಮ್ಮ ಹತ್ರ ಮಾತಾಡಬೇಕು, ನಿಮಗೆ ಮೆಸೇಜ್ ಕಳಿಸ್ಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು, ಈ ಥರದ್ದೆಲ್ಲ ಒಂದು ಫೀಲಿಂಗ್ಸ್ ಈ ಪರ್ಸನಲ್ಲಿ ಇನ್ನೂ ಕಾಣಿಸ್ತಾ ಇದೆ. ಸೊ ನೀವು ಈ ಪರ್ಸನ್ನ ಮೂವ್ ಆನ್ ಆಗಿದ್ದಾರೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಈ ಪರ್ಸನ್ ಇನ್ನೂ ಮೂವ್ ಆನ್ ಆಗಿಲ್ಲ, ಅವರು ವೇಟಿಂಗ್ ಎನರ್ಜಿಯಲ್ಲಿದ್ದಾರೆ. ಸೊ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿದ್ದೀರಾ. ನಿಮಗೆ ವೆಯ್ಟ್ ಮಾಡಿ ಸಾಕಾಗಿದೆ, ಇವ್ರು ಇನ್ನು ಬರಲ್ಲ, ಇವ್ರು ಮೂವ್ ಆನ್ ಆಗಿಬಿಟ್ಟಿದ್ದಾರೆ. ನಾನು ಸುಮ್ಮನೆ ಎಷ್ಟೊಂದು ಜನ ಈ ವಿಡಿಯೋ ನೋಡ್ತಿದ್ರು ಕೂಡ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಈ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ, ಬಟ್ ನನ್ನ ಮನಸ್ಸನ್ನ ನೆಮ್ಮದಿಗೋಸ್ಕರ ನಾನು ಈ ವಿಡಿಯೋ ನೋಡ್ತಿದ್ದೀನಿ ಅಂತ ನೀವು ನೋಡ್ತಿರ್ತೀರ ಹೊರ್ತು ನಿಮ್ಮ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರುತ್ತೆ ಇಲ್ಲ ನೀವು ಫ್ರಸ್ಟ್ರೇಷನ್ ಆಗೋಗಿದ್ದೀರಾ, ನಿಮ್ಗೆ ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗೋಗಿದೆ, ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಆಲ್ರೆಡಿ ಫೀಲ್ ಮಾಡ್ತಿದ್ದೀರಾ. ಯಾಕೆಂದರೆ ನೀವು ಆಲ್ರೆಡಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಕ್ಸಾಸ್ಟ್ ಆಗೋಗಿದ್ದೀರಾ. ಯೋಚನೆ ಮಾಡಿ ನಿಮಗೂ ಸಾಕಾಗಿದೆ ಈ ಪರ್ಸನ್ ಬರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ವರಿ ಮಾಡಬೇಡಿ, ನಿಮ್ಮ ಪರ್ಸನ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಗಿ ನಿಮ್ಮ ಹತ್ರ ಬಂದು ನಿಮಗೆ ಒಂದು ಎಫರ್ಟ್ಸ್ ಹಾಕೋದು. ಅಂದರೆ ನೀವು ಮತ್ತು ಅವರು ಮತ್ತೆ ಕಮ್ಯುನಿಕೇಟ್ ಮಾಡೋ ಅಂಥದ್ದು, ಅವ್ರು ನಿಮ್ಗೆ ಏನಾದರೂ ಗಿಫ್ಟ್ ಮಾಡೋದು, ಅಥವಾ ಅವ್ರು ನಿಮ್ಮ ಹತ್ರ ಬಂದು ಮಾತಾಡೋ ಅಂಥದ್ದು, ಅಥವಾ ನೀವಿಬ್ಬರು ಏನಾದರೂ ಆ ಪರ್ಸನ್ಗೆ ದುಡ್ಡನ್ನ ಕೊಟ್ಟಿದ್ರೆ ಆ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ದುಡ್ಡು ಕೊಡೋ ರೀತಿಯಲ್ಲಿ ಮತ್ತೆ ವಾಪಸ್ ಬಂದು ಅವ್ರು ನಿಮ್ಮ ಹತ್ರ ಮಾತಾಡಿಸೋ ಅಂಥದ್ದು, ಈ ಥರ ಮತ್ತೆ ಆಗುತ್ತೆ. ನೀವಿಬ್ಬರು ಮತ್ತೆ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಿದೆ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಒಂದು ಈಕ್ವಲ್ ಎಫರ್ಟ್ಸ್ ಅನ್ನೋವಂಥದ್ದನ್ನ ಹಾಕಿದ್ರೆ ನಿಮ್ಮ ಕಡೆಯಿಂದ ನೀವು ಎಫರ್ಟ್ಸ್ ಹಾಕ್ತಿದ್ರೆ ಅವರ ಕಡೆಯಿಂದ ಅವರು ಕೂಡ ಎಫರ್ಟ್ಸ್ ಅನ್ನೋವಂಥದ್ದನ್ನು ಹಾಕ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಂದು ಏಸ್ ಆಫ್ ಸ್ವಾರ್ಡ್ ಬಂದಿದೆ. ಏಸ್ ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದನ್ನು ಮಾಡಬೇಕು, ರೀಯೂನಿಯನ್ ಆಗಬೇಕು, ರೀಕನ್ಸಲೇಷನ್ ಆಗಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ಇನ್ನು ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋವಂಥದ್ದಿದೆ. ಏನೇ ಒಂದು ಕನ್ಫ್ಯೂಷನ್ ಇದ್ರೂ ಅದರಿಂದ ಹೊರಗಡೆ ಬಂದು ನಿಮಗೊಂದು ಕ್ಲಾರಿಟಿ ಕೊಟ್ಟು ನಿಮ್ಮನ್ನ ಅವರು ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನಿಮ್ಮ ಜೊತೆ ಬದುಕಬೇಕು ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ಬಂದು 10 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಆ ಪರ್ಸನ್ ನಿಮ್ಮನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ನಿಮ್ಮ ಜೊತೆ ಇರಬೇಕು ಅಂತ ಅನಿಸುತ್ತೆ. ಏಜ್ ಆಗೋವರೆಗೂ ಅವ್ರು ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಖುಷಿಯಾಗಿರಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಯಾವುದೇ ಒಂದು ದುಡ್ಡಿನ ವಿಚಾರದಲ್ಲಿ ನೀವಿಬ್ಬರು
ದೂರ ಆಗಿದ್ರೆ ಅಥವಾ ನೀವೇನಾದರೂ ಈ ಪರ್ಸನ್ಗೆ ದುಡ್ಡು ಕೊಟ್ಟಿದ್ರೆ, ಆ ಪರ್ಸನ್ ನಿಮ್ಗೇನಾದರೂ ದುಡ್ಡು ಕೊಟ್ಟಿದ್ರೆ, ಅದನ್ನು ಕೊಡೋ ಒಂದು ನೆಪದಲ್ಲಿ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಬರುವಂಥ ಚಾನ್ಸಸ್ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಒಂದು ರಿಲೇಷನ್ಶಿಪ್ ಏನಾದರೂ ಎಂಡ್ ಆಗಿದ್ರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ರೀಸ್ಟಾರ್ಟ್ ಅನ್ನೋವಂಥದ್ದನ್ನು ಮಾಡ್ತಾರೆ. ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಿದೆ. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಇಲ್ಲದೇ ಅವ್ರು ಇಲ್ಲ, ಅವ್ರು ಯಾವಾಗಲೂ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಇರೋವಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಕಮಿಟ್ಮೆಂಟ್ ಅಥವಾ ಸಿಚುವೇಶನ್ ನಿಮ್ಮಿಂದ ಈ ಪರ್ಸನ್ನ ದೂರ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನೀವೇನಾದರೂ ಈ ಪರ್ಸನ್ನ ವೆಯ್ಟ್ ಮಾಡ್ತಿದ್ರೆ ಅಥವಾ ಮೂವ್ ಆನ್ ಆಗಿಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತಿದ್ರೆ ಟೆನ್ಷನ್ ಬೇಡ, ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನಿಮಗೆ ಯೂನಿವರ್ಸ್ ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಸಕ್ಸಸ್ ಒಂದು ಡೈರೆಕ್ಟ್ ಮೆಸೇಜ್ ಬರ್ತಾ ಇದೆ. ಈ ಪರ್ಸನ್ ಲೈಫಲ್ಲಿ ಬರ್ತಾರೆ, ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗುತ್ತೆ. ಈ ಪರ್ಸನ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಒಂದು ಹೊಸ ಆಪರ್ಚುನಿಟಿ ಈ ಪರ್ಸನ್ ನಿಮಗೆ ಕೊಡ್ತಾರೆ ನಿಮ್ಮ ಲೈಫಲ್ಲಿ. ನಿಮ್ಮ ಮತ್ತು ಅವರ ಮಧ್ಯೆ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ಮತ್ತೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಅವ್ರು ಮತ್ತೆ ಒಂದು ಆಪರ್ಚುನಿಟಿನ ಕೊಡ್ತಿದ್ದಾರೆ, ನೀವಿಬ್ಬರು ಮತ್ತೆ ರಿಯೂನಿಯನ್ ಆಗೋ ಥರ. ಆ್ಯಂಡ್ ಯೂನಿವರ್ಸ್ ಕೂಡ ನಿಮಗೆ ಒಂದು ಆಪರ್ಚುನಿಟಿನ ಕೊಡ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಸಕ್ಸಸ್ ಆಗಬೇಕು, ನೀವಿಬ್ಬರು ಜೊತೆಯಾಗಿರಬೇಕು, ನಿಮ್ಮ ಲೈಫಲ್ಲಿ ಒಂದು ಯಶಸ್ಸು ಅನ್ನೋವಂಥದ್ದು ಇರಬೇಕು, ನೀವಿಬ್ಬರು ನೆಮ್ಮದಿಯಾಗಿರಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮತ್ತೆ ನೀವಿಬ್ಬರು ರೀಕನ್ಸಲೇಷನ್ ಆಗ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಯು ಆರ್ ರೆಡಿ ಅಂತ ಬರ್ತಾ ಇದೆ. ಓಕೆನಾ? ಸೊ ನೀವು ಈ ಒಂದು ರಿಲೇಷನ್ಶಿಪ್ನ ಎಕ್ಸೆಪ್ಟ್ ಮಾಡೋದಕ್ಕೆ, ನೀವು ನಿಮ್ಮ ಜೀವನದಲ್ಲಿ ಒಂದು ಖುಷಿ ಸಂತೋಷನ ನೋಡೋದಕ್ಕೆ ನೀವು ರೆಡಿಯಾಗಿರ್ತೀರಾ. ನಿಮ್ಮ ಒಂದು ಜೀವನದಲ್ಲಿ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಈ ಪರ್ಸನ್ ನಿಮಗೆ ಒಂದು ಆಪರ್ಚುನಿಟಿನ ತೊಗೊಂಡು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಆ್ಯಂಡ್ ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಗೇನಾದರೂ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಬೇಕು ಮತ್ತು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಮೆಸೇಜ್ ಮಾಡಿ. ಇಲ್ಲ ಅಂತ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿಬಿಟ್ಟು ಈ ಒಂದು ಬ್ರೇಸ್ಲೆಟ್ನ ಆರ್ಡರ್ ಮಾಡಿಕೊಂಡ್ರೆ ನಾನು ನಿಮ್ಮ ಮನೆಗೆ ಕೊರಿಯರ್ ಅನ್ನೋವಂಥದ್ದನ್ನು ಮಾಡ್ತೀನಿ. ಥ್ಯಾಂಕ್ ಯು.